ಈ ಬಾರಿಯ ಬಜೆಟ್ನಲ್ಲಿ ವಿಶೇಷವಾಗಿ ನೀರಾವರಿ ಕ್ಷೇತ್ರದ ವಿಚಾರಕ್ಕೆ ಬಂದಾಗ ಕೃಷ್ಣ ಮತ್ತು ಕಾವೇರಿ ಕೊಳ್ಳದಲ್ಲಿ ಅನೇಕ ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದೀವಿ ಅಂತ ಹೇಳಿದ್ದಾರೆ, ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಯೋಜನೆಗಳನ್ನು ಭಾಳ ಬೇಗನೆ ಮುಗಿಸ್ತೀವಿ ಅನ್ನುವಂತಹ ಭರವಸೆಯೂ ಕೂಡ ಸಿಕ್ಕಿರುವಂಥದ್ದು. ಇದರಲ್ಲಿ ವಿಶೇಷವಾಗಿ ಕೃಷ್ಣ ಕಾವೇರಿ ಇವೆಲ್ಲವನ್ನು ನೋಡ್ತಾ ಅದರಲ್ಲಿ ಕಡೇ ಸಾಲಿನಲ್ಲಿ ಬರುವಂಥ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಹೇಳ್ತೀವಲ್ಲ ನಾವು ಸಾಮಾನ್ಯವಾಗಿ ಭಾಷಣ ಮಾಡೋ ಸಂದರ್ಭದಲ್ಲಿ ಇದನ್ನು ನೀವೆಲ್ಲರೂ ಕೂಡ ಕೇಳಿರ್ತೀರಿ. ಹಾಗೇನೆ ಇಲ್ಲೂ ಕೂಡ ಕಡೇದಾಗಿ ಇರುವಂತಹದ್ದು 37ನೇ ಯೋಜನೆ, ಕನಕಪುರ ತಾಲೂಕು ದೊಡ್ಡಾಲಹಳ್ಳಿ ಹನಿ ನೀರಾವರಿ ಯೋಜನೆ. ಇದು ಎಲ್ಲಿದ್ದು ಏನು ಎತ್ತ ಅದು ನಿಮಗೆ ಗೊತ್ತಿರುವಂತಹ ವಿಚಾರ. ಈ ರೀತಿಯಾಗಿ ಜಲಸಂಪನ್ಮೂಲ ಸಚಿವರು ತಮ್ಮ ಊರಿಗೂ ಕೂಡ ಯೋಜನೆಗಳನ್ನು ತಗೊಂಡು ಹೋಗಬಾರ್ದು ಅಂತೇಳಿ ಅಲ್ಲ ಅರ್ಥ, ಆದರೆ ಅದು ಕೂಡ ಇದೆ ಅನ್ನುವಂಥದ್ದನ್ನು ಉಲ್ಲೇಖ ಮಾಡುವಂಥ ಕೆಲಸವನ್ನು ನಾನಿಲ್ಲಿ ಮಾಡ್ತಾ ಇರುವಂಥದ್ದು. ಚೈತ್ರಾ ಭರತ್ ಅವರು ನಮ್ಮ ಜೊತೆಗೆ ಮೈಸೂರಿನಿಂದ ಜಾಯ್ನ್ ಆಗಿದ್ದಾರೆ. ಚೈತ್ರಾ ಭರತ್ ಅವರೇ, ಯಾವ ರೀತಿಯಾಗಿದೆ ಬಜೆಟ್, ಏನನ್ನಿಸ್ತು ಸಿದ್ದರಾಮಯ್ಯನವರ ಬಜೆಟ್ ಭಾಷಣವನ್ನು ನೋಡಿದ ನಂತರ? ಸರ್, ಬಜೆಟ್ ಭಾಷಣದಲ್ಲಿ ಕೆಲವಷ್ಟು ಸೆಕ್ಟರ್ಸ್ಗೆ ಒಳ್ಳೆ ಅನುದಾನ ಕೊಟ್ಟಿದ್ದಾರೆ. ಕೃಷಿಗೂ ಪರವಾಗಿಲ್ಲ. ಬಟ್ ಇವಾಗ ನಾವು ನೋಡಬೇಕಾಗಿರೋದು ಏನು ಅಂದರೆ ಕೊಟ್ಟಿರೋದೆಲ್ಲ ಹೇಗೆ ಎಫಿಷಿಯೆಂಟ್ ಆಗಿ ಯೂಸ್ ಆಗುತ್ತೆ ಅಂತ ನೋಡಬೇಕಾಗಿರೋದು. ಖುಷಿ ಆಗ್ತಿದೆ, ಇದು ಮಳೆ ಪ್ರದೇಶಗಳಲ್ಲಿ ಅಂದರೆ ಕಮ್ಮಿ ಮಳೆ ಪ್ರದೇಶಗಳಿಗೆ ಕೃಷಿ ಮಾಡುವಂಥದ್ದು, ಅಂಥ ಪ್ರದೇಶಗಳಿಗೆ ಜಾಸ್ತಿ ಅನುದಾನ ಕೊಟ್ಟಿರೋದು, ಡ್ರಿಪ್ ಇರಿಗೇಷನ್ ಕೊಟ್ಟಿರೋದು, ಇದೆಲ್ಲ ಒಳ್ಳೆ ಸ್ಕೀಮ್ಸ್ಗಳಾಗಿದೆ. ಮಂಡ್ಯ ಕೃಷಿ ಯೂನಿವರ್ಸಿಟಿಗೆ ತುಂಬ ಕಮ್ಮಿ ಆಯಿತು, 25 ಕೋಟಿ ತುಂಬ ಕಮ್ಮಿ ಆಯಿತು. ಯಾಕಂದರೆ ಇವಾಗ ಏಪ್ರಿಲಿಂದ ಅವರು ಶುರು ಆಗ್ತಾ ಇರೋ ಯೂನಿವರ್ಸಿಟಿಗೆ ಇದು ಯಾವ ಮೂಲೆಗೂ ಆಗಲ್ಲ ಅನಿಸುತ್ತೆ ನನಗೆ. ಒಂದು ಕೃಷಿ ಯೂನಿವರ್ಸಿಟಿ ಸ್ಥಾಪನೆ ಆಗಿ ಬೆಳಿಬೇಕು ಅಂದರೆ ಮಿನಿಮಮ್ ಒಂದು 100 crores ಆದರೂ ಇವಾಗ ಅವರು ಫಸ್ಟ್ ಫೇಸಲ್ಲಿ ಕೊಡಬೇಕಾಗಿತ್ತು. ಹೋಪಿಂಗ್ ಮುಂದೆ ಅವರ ಕ್ಯಾಬಿನೆಟ್ ಮೀಟಿಂಗ್ಸಲ್ಲಿ ಜಾಸ್ತಿ ಕೊಡ್ತಾರೆ ಅಂತ ಹೋಪ್ ಮಾಡ್ತಾ ಇದ್ದೀವಿ. ಅದು ಬಿಟ್ಟರೆ ಇನ್ನೂ ಸ್ವಲ್ಪ ಮಾರ್ಕೆಟಿಂಗ್ ಕಡೆಗೆ, ಕೃಷಿ ಮಾರುಕಟ್ಟೆ ಬೆಳವಣಿಗೆಗೆ ಕೊಡಬೇಕಾಗಿತ್ತು. ಟೆಕ್ನಾಲಜಿ ರೈತರಿಗೆ ರೀಚ್ ಆಗ್ತಾ ಇದೆ, ಅದೆಲ್ಲ ಆಗ್ತಾ ಇದೆ. ಬಟ್ ಮೇನ್ ಇವಾಗ ಪ್ರಾಬ್ಲಮ್ ಇರೋದು ಫಾರ್ಮರ್ಸ್ಗೆ ಮಾರ್ಕೆಟಿಂಗ್ ಮಾಡೋ ಅಂತ ಇದೆ. ದ ಆರ್ಗನೈಸ್ಡ್ ಸೆಕ್ಟರ್ ಆಫ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಇನ್ನೂ ಡೆವಲಪ್ಮೆಂಟ್ಗೆ ಸ್ವಲ್ಪ ಒತ್ತಾಯ ಕೊಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅದಕ್ಕೂ ಸುಮಾರಾಗಿ ಕೊಟ್ಟಿದ್ದಾರೆ, ಆದರೆ ಅದರಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕಡೆಗೆ ಜಾಸ್ತಿ ಒತ್ತು ಕೊಡಬೇಕು ಅವ್ರು. ಇವಾಗ ಪ್ರೊಡಕ್ಷನ್ ಆಗ್ತಾ ಇದೆ, ಮಾರ್ಕೆಟಿಂಗು ಆಗ್ತಾ ಇದೆ, ಬಟ್ ಎಷ್ಟು ಮಟ್ಟಕ್ಕೆ ಲೈಸೆನ್ಸ್ಡ್ ಫಾರ್ಮರ್ಸ್ ಇದ್ದಾರೆ, ಯಾರು ಡೆವಲಪ್ಡ್ ಫಾರ್ಮರ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರಿಗೆ ಇನ್ನೂ ಬೆಂಬಲ ಕೊಡುವಂಥ ಕಾರ್ಯಕ್ರಮಗಳು ಮುಂದೆ ಬರಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ನಿಜ ಚಿತ್ರಭರ್ತ್ ಅವರೇ, ಮಾತಾಡ್ತೀನಿ ನಾನು. ಅದರಲ್ಲಿ ಬಹಳಷ್ಟು ವಿಷಯಗಳನ್ನು ಸಿದ್ದರಾಮಯ್ಯನವರು ತಮ್ಮ ಬಜೆಟ್ನ ವಿಚಾರದಲ್ಲಿ ನೋಡ್ತಾ ಹೋದಾಗ, ವಿಶೇಷವಾಗಿ ಕೃಷಿ ಕ್ಷೇತ್ರದ ವಿಚಾರಕ್ಕೆ ಬಂದಾಗ ಯಾವ್ಯಾವ ಪ್ರದೇಶಗಳಲ್ಲಿ ಯಾವುದನ್ನು ಬೆಳೆಯುವಂಥದ್ದು ಜಾಸ್ತಿ ಇದೆಯೋ ಆ ಪ್ರದೇಶಗಳ ಮಾರುಕಟ್ಟೆಗಳಿಗೆ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಿಂದಿನ ಹಲವು ಬಜೆಟ್ಗಳಲ್ಲೂ ಕೂಡ ಇಂಥದ್ದೇ ಇದೆ. ಅದಕ್ಕೆ ಒಂದು ಉದಾಹರಣೆಯಾಗಿ ಸಿದ್ದರಾಮಯ್ಯನವರೇ ತಮ್ಮ ಬಜೆಟ್ನಲ್ಲಿ ಹೇಳಿದ್ದಾರೆ, 376 ಕೋಟಿ ರೂಪಾಯಿಯನ್ನು ಉಗ್ರಾಣಗಳ ನಿರ್ಮಾಣಕ್ಕೆ ಅಂತೇಳಿ ನಾನು ಕಳೆದ ಆಯವ್ಯಯದಲ್ಲೇ ಮೀಸಲಿಟ್ಟಿದ್ದೆ, ಅದರಲ್ಲಿ 329 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ, ಇನ್ನೊಂದು 47 ಕೋಟಿ ರೂಪಾಯಿ ಬಾಕಿ ಇದೆ, ಅದನ್ನು ಈ ವರ್ಷ ಕೊಡ್ತೀವಿ ಅಂದರೆ ಅದರಲ್ಲಿ ಹೊಸದೇನೂ ಇಲ್ಲ, ಅದನ್ನು ಈ ವರ್ಷ ಕೊಡ್ತಿದ್ದೀವಿ ಅನ್ನೋಂಥದ್ದನ್ನು ಮಾತ್ರನೇ ಹೇಳುವಂತಹ ಕೆಲಸವೂ ಕೂಡ ಅಟ್ ಎ ಟೈಮ್ ಈ ಬಜೆಟ್ನಲ್ಲಿ ನಡೆದಿರುವಂಥದ್ದು ಗೋಚರಿಸ್ತಾ ಇದೆ. ಬೇರೆ ಬೇರೆ ಮಾರುಕಟ್ಟೆಗಳ ಉನ್ನತೀಕರಣದ ಬಗ್ಗೆ ಪ್ರಸ್ತಾಪ ಇದೆ. ಮತ್ತು ವಿಶೇಷವಾಗಿ ಒಂದು ಅಂಶವನ್ನು ಉಲ್ಲೇಖ ಮಾಡಬೇಕಾಗಿರುವಂಥದ್ದು, ಏನು ಸಾಕು ಪ್ರಾಣಿಗಳ ಸಾವಿಗೆ ಸಂಬಂಧಪಟ್ಟಂತೆ ಕೊಡುವಂತಹ ಸಹಾಯಧನ, ಅದು ಹಸು, ಕುರಿ, ಎಮ್ಮೆ ಇವುಗಳೆಲ್ಲದಕ್ಕೂ ಕೂಡ ಸಹಾಯಧನವನ್ನು ಹೆಚ್ಚಳ ಮಾಡುವಂಥದ್ರ ಕಡೆಗೂ ಕೂಡ ಯೋಚನೆಯನ್ನು ಮಾಡಿದ್ದಾರೆ, ಯೋಜನೆಯನ್ನು ರೂಪಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಬೈಯೋದನ್ನು ಸಿದ್ದರಾಮಯ್ಯನವರು ಮರೀಲಿಲ್ಲ, ಕೊಟ್ಟರು, ಘೋಷಣೆ ಮಾಡಿದರು, ದುಡ್ಡು ಬಂದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಇಲ್ಲಿ ಅರಸವರೇ, ಭಾಳ ಮುಖ್ಯವಾಗಿ ಇಂತಹ ಯೋಜನೆಗಳು, ದೊಡ್ಡ ಯೋಜನೆಗಳು ಭಾಳ ಮುಖ್ಯವಾಗಿರುವಂಥದ್ದು ನಮ್ಮ ಭದ್ರಾ ಮೇಲ್ದಂಡೆ ಯೋಜನೆ. ಅದು ವಿಶೇಷವಾಗಿ ನಮ್ಮ ಚಿತ್ರದುರ್ಗ ಮತ್ತು ಪಾವಗಡದವರೆಗೂ ಕೂಡ ಆಗಬಹುದಾಗಿರುವಂಥದ್ದು, ದಾವಣಗೆರೆ ಭಾಗದಲ್ಲೂ ಕೂಡ ನೀರಾವರಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಭಾಳ ಮುಖ್ಯವಾದಂಥ ಯೋಜನೆ. ಆದರೆ ಎಷ್ಟು ವರ್ಷಗಳ ಕಾಲ ಇದನ್ನು ಕೇಳ್ತಾ ಕೂತಿದ್ದೀವಿ. ಒಂದು 20 ವರ್ಷದಿಂದ ಭದ್ರಾ ಮೇಲ್ದಂಡೆಗೆ ಮಾತಾಡದೇ ಆಯಿತು. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಫೈನಲ್ ಆರ್ಡ್ರ್ ಬಂದ ನಂತರವೂ ಕೂಡ ನಮಗೆ ಭದ್ರಾ ಮೇಲ್ದಂಡೆ ಯೋಜನೆಯದ್ದು ಮುಗಿಸ್ಕೊಳ್ಳೋಕ್ಕಾಗಿಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆಯದ್ದು ಈ ಬಾರಿ ಸಿದ್ದರಾಮಯ್ಯನವರು ಹೇಳಿದರೆ ನಾವು ಪೂರ್ತಿ 524 ಮೀಟ್ರ್ವರೆಗೆ ನಮಗೇನು ಅವಕಾಶ ಇದೆ ಅಷ್ಟು ನೀರು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಮುಂದಿನ ಮಳೆಗಾಲದೊಳಗೆ ಅಷ್ಟು ಬೇಗನೆ ಇವರು ಲ್ಯಾಂಡ್ ಅಕ್ವೈರ್ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ? ಲ್ಯಾಂಡ್ ಅಕ್ವೈರ್ಗಿಂತ ಹೆಚ್ಚಾಗಿ ಅಲ್ಲಿಗೆ ಕಾಂಪನ್ಸೇಷನ್ ಇನ್ನು ಕೊಟ್ಟಿಲ್ಲ. ಹೌದು, ಮುಳುಗಡೆ, ಭೂಮಿ ಮುಳುಗಡೆ ಮತ್ತೆ ಸುಮಾರು ಊರು ಮುಳುಗಡೆ ಆಗೋರಿಗೆ ಹೌದೌದು ಇನ್ನು ಕರೆಕ್ಟಾಗಿ ಕಾಂಪನ್ಸೇಷನ್ ಕೊಟ್ಟಿಲ್ಲ. ಸುಮಾರು 26 ಹಳ್ಳಿ ಅಂತೇನೋ ಅಂದಾಜು ಮಾಡಿದರು.
ಆಲ್ಮೋಸ್ಟ್ 1,00,000 ಹೆಕ್ಟೇರ್ ಮುಳುಗುತ್ತೆ. ಹೌದು. ಈ ಅಪ್ಪರ್ ಭದ್ರಾ, ಅಪ್ಪರ್ ಕೃಷ್ಣ ಅಂದಮೇಲೆ ಅಪ್ಪರ್ ಭದ್ರಾನೇ ಮೋಸ್ಟ್ ಇಂಪಾರ್ಟೆಂಟ್. ಎಸ್ಪೆಷಲಿ ನಮ್ಮ ಚಿತ್ರದುರ್ಗ ಭಾಗದಲ್ಲಿ ನೀರಿಗೆ ಹಪಹಪಿಸ್ತಾ ಇರೋ ಈ ಟೈಮಲ್ಲಂತೂ ನೀರಿಗೆ ಹಪಹಪಿಸ್ತಾ ಇರ್ತಾರೆ ರೈತರು. ನೀವು ಮೊಳಕಾಲ್ ಮೂರಲ್ಲಿ, ನೀವು ನಾನು ಓದುವಾಗ ಅನುಭವ, ಮೊಳಕಾಲ್ ಮೂರಲ್ಲಿ ನಲ್ಲಿ ನೀರು ಬರ್ತಾ ಇರಲಿಲ್ಲ. ಅಲ್ಲಿಂದ 2 ಕಿಲೋಮೀಟ್ರು ಆಂಧ್ರ ಒಂದು ಹಳ್ಳಿ ಬರುತ್ತೆ, ಅಲ್ಲಿ ನಲ್ಲಿ ನೀರು ಬರ್ತಾ ಇದೆ. ಬಾರ್ಡರ್ ದಾಟಿದ ತಕ್ಷಣ ಮಳೆಯಲ್ಲಿ ನಲ್ಲಿ ನೀರು ಬರುತ್ತೆ, ಅವ್ರಿಗೆ ಕೃಷ್ಣಾ ನದಿ ನೀರು ಬರುತ್ತೆ. ಅಲ್ಲಿ ಜಲಯಜ್ಞ ಅನ್ನುವಂಥ ಯೋಜನೆ ಮೂಲಕವಾಗಿ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ನೀರು ಕೊಡಿಸುವಂಥ ಕೆಲಸವನ್ನು ಮಾಡಿದ್ರು. ಇದು 7 ವರ್ಷದಿಂದ ನಾನು ನೋಡಿದಾಗ ಮೊಳಕಾಲ್ ಮೂರಲ್ಲಿ ಕುಡಿಯೋ ನೀರಿಲ್ಲ. ಸೊ ಇಷ್ಟು ತಾರತಮ್ಯ ನಮ್ಮ ರಾಜ್ಯದಲ್ಲೇ ಇದ್ದಾಗ ಭಾಳ ಫೋಕಸ್ ಇರಬೇಕಾಗಿತ್ತು. ಈಗೇನೋ ಬಟ್ ನನಗನ್ಸುತ್ತೆ ಇಷ್ಟೊಂದು ಅವಲಂಬನೆ ಕೇಂದ್ರ ಸರ್ಕಾರದ ಮೇಲೆ ಬೇಕಾ? ಯಾಕೆ ಇನ್ನೊಂಥರ ಈಗ ನಾವು ಹೇಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ಗಾಗಲಿ ಇದಕ್ಕಾಗಲಿ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಮಾಡಿಕೊಂಡು ನಾವು ಹೇಗೆ ಬಿಲ್ಡ್ ಮಾಡ್ತಾ ಇದ್ದೀವಿ, ಆ ಥರ ಯಾಕೆ ನಾವು ಒಂದು ಯೋಜನೆ ತಂದು ಸ್ಪೆಷಲ್ ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಅಥವಾ ಪ್ರೈವೇಟ್ ಲೋನ್ಸಲ್ಲೇ ನಾವು ಯಾಕೆ ಮುಂದುವರಿಬಾರ್ದು ಈ ಅಪ್ಪರ್ ಕೃಷ್ಣಾಗೆ, ಅಪ್ಪರ್ ಇದಕ್ಕೆ ಭದ್ರಾಗೆ ಅಂತ ಒಂದು ಅನ್ನಿಸುತ್ತೆ. ಯಾಕೆಂದರೆ ಪ್ರತಿ ಬಡ್ಜೆಟ್ ಸ್ಪೀಟಲ್ಲೂ ಕೇಳ್ತೀವಿ, ಇದು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಬ್ಯಾಟಿಂಗ್ ಆಗ್ತಾ ಇದೆ, ಟೆನ್ನಿಸ್ ಬಾಲ್ ಅಲ್ಲಿಗೆ ಹೋಗುತ್ತೆ ವಾಪಸ್ ಇಲ್ಲಿಗೆ ಬರುತ್ತೆ, ಅದು ಮುಂದಕ್ಕೆ ಹೋಗ್ತಾ ಇಲ್ಲ. ಅಥವಾ ಇವ್ರು ಯಾರಿಗೂ ಮಾಡೋ ಇಂಟ್ರೆಸ್ಟ್ ಇಲ್ವಾ ಅನ್ನೋದು ಒಂದು ಕ್ವಶನ್ ಇದೆ. ಹೀಗೇ ಕಳಸಾ ಬಂಡೂರಿನೂ 1985ರಿಂದ ನಡೀತಾನೆ ಇದೆ. ಸುಮಾರು ರಾಜಕಾರಣಿಗಳು ರಕ್ತದಲ್ಲಿ ಬರೆದ್ರು ತಂದ್ಕೊಡ್ತೀನಿ ನೀರನ್ನ ರಕ್ತದಲ್ಲಿ ಬರ್ಕೊಟ್ಟವರು ಮುಖ್ಯಮಂತ್ರಿ ಕೂಡ ಆದರು ಕರ್ನಾಟಕದಲ್ಲಿ. ರಕ್ತದಲ್ಲಿ ಒಬ್ಬರು ಬರ್ಕೊಟ್ಟು ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ಇವತ್ತು ಇಲ್ಲ, ಇವತ್ತಿಗೂ ಆ ಯೋಜನೆ ಆಗಿಲ್ಲ. ಅವರೇ ಜಲಸಂಪನ್ಮೂಲ ಸಚಿವರು ಕೂಡ ಆಗಿದ್ರು. ಅದೆಲ್ಲವೂ ಕೂಡ ಆಗುತ್ತೆ. ನಾನು ರಕ್ತದಲ್ಲಿ ಬರ್ಕೊಡ್ತೀನಿ ಅಂತೆಲ್ಲ ಹೇಳಿದ್ರು ಅವತ್ತು. ನಾನು ರಕ್ತದಲ್ಲಿ ಬರ್ಕೊಡ್ತೀನಿ, ನಾನು ಇದನ್ನು ಮಾಡ್ತೀನಿ ಕೂಡ, ಆದರೆ ಆಗಲಿಲ್ಲ, ಅದು ಯೋಜನೆ ಬರಲಿಲ್ಲ ಅಂತೇಳಿ. ಅದು ಯಾಕಂದರೆ ಅದಕ್ಕೆ ನಾನಾ ರೀತಿಯಂಥ ಕಾನೂನು ತೊಡಕುಗಳು ಕೂಡ ಬರ್ತಾ ಇದ್ದಾವೆ. ಅವ್ರಿಗೆ ಬದ್ಧತೆ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಅದರ ಅರ್ಥ ಬದ್ಧತೆ ಇಲ್ಲ ಅಂತ ಹೇಳಿಲ್ಲ, ಕಾನೂನು ತೊಡಕುಗಳು ಬರ್ತಾ ಹೋಗ್ತವೆ. ಅದು ಇಂಟ್ರೆಸ್ಟ್ ರೇಟ್ಗಳಿದ್ದಾವೆ, ಆ ಕಾರಣಕ್ಕಾಗಿ ಅದು ವಿಳಂಬ ಆಗ್ತಾ ಇರುವಂಥದ್ದು ಕೂಡ. ಅಪ್ಪರ್ ಭದ್ರಾಗ ಏನೂ ಇಲ್ವಲ್ಲ ಇವಾಗ, ಎಲ್ಲ ಕ್ಲಿಯರ್ ಆಗಿ, ಎಲ್ಲವೂ ಕ್ಲಿಯರ್ ಇದೆ. ಇಲ್ಲಿ ಬೆಂಗಳೂರಿನಲ್ಲಿ ಟನಲ್ ರೋಡನ್ನು ಮಾಡಬೇಕು ಅನ್ನೋಂಥದ್ದು ಇದು ಡಿ.ಕೆ. ಶಿವಕುಮಾರ್ ಅವರ ಕನಸು. ಬಹುಶಃ ಅವರು ಇಲ್ಲ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಿದ್ರು. ಮೊನ್ನೆ ಒಂದು ಸ್ಟೇಟ್ಮೆಂಟನ್ನು ಮಾಡಿದರು, ಬ್ರಹ್ಮ ಬಂದರೂ ಕೂಡ ಇಲ್ಲಿ ಇನ್ನೂ 2-3 ವರ್ಷಗಳ ಕಾಲ ಇಲ್ಲಿ ರೋಡನ್ನು ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಬಹುಶಃ ಅದರ ಉದ್ದೇಶ ಕೂಡ ಅವ್ರಿಗೂ ಅಲ್ಲೂ ಹೇಳೋದಕ್ಕೆ ಅವರು ಸ್ಟ್ರೆಸ್ ಮಾಡ್ತಾ ಇರೋಂಥದ್ದು, ನಮಗೆ ಟನಲ್ಲೇ ಈಗ ಪರಿಹಾರ, ಅದನ್ನು ಮಾಡಿಸಲೇಬೇಕು, ಅದರ್ವೈಸ್ ನಾವು ಇರೋ ರೋಡಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಈಗ 16,000 ಕೋಟಿ ರೂಪಾಯಿ ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿಗೆ ಕೊಟ್ಟಿರೋದು 7,000 ಕೋಟಿ. ಒಂದು ವರ್ಷದಲ್ಲಿ 16,000 ಕೋಟಿ ಅವ್ರು ಖಂಡಿತ ಖರ್ಚು ಮಾಡೋಕ್ಕೆ ಆಗೋದಿಲ್ಲ. ಇವಾಗ ಅವರು ಒರಿಜಿನಲ್ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟಿದ್ದು, ಅದರಲ್ಲಿ ತುಂಬ ಪ್ರಾಬ್ಲಮ್ಸ್ ಇತ್ತು, ಎಲ್ರಿಗೂ ಗೊತ್ತಿದೆ, ಪಬ್ಲಿಕಲ್ಲಿ ಬಂದುಬಿಟ್ಟಿದೆ. ಸೊ ದೇ ಹ್ಯಾವ್ ಟು ಪ್ರಿಪೇರ್ ಎ ನ್ಯೂ ಪ್ರಾಜೆಕ್ಟ್ ರಿಪೋರ್ಟ್. ಇಟ್ ಈಸ್ ನಾಟ್ ಎ ಸ್ಮಾಲ್ ಪ್ರಾಜೆಕ್ಟ್. ಅವರು ಪ್ರಾಜೆಕ್ಟ್ ಟೋಟಲ್ ಕಾಸ್ಟ್ ಬಂದು 40,000 ಕೋಟಿ ಅಂತ ಹೇಳಿದ್ದಾರೆ. ಇವ್ರ ಕಡೆಯಿಂದ 16,000 ಕೋಟಿ ಕೊಟ್ಟು ದ ಬ್ಯಾಲೆನ್ಸ್ 24,000 ಪ್ರೈವೇಟಿಂದ ರೈಸ್ ಮಾಡ್ತಾರೋ ಇಲ್ಲ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ಬಿಟ್ಟು ಗ್ರ್ಯಾಂಟನ್ನು ಏನಾದರೂ ಕೇಳ್ತಾರೋ ಅದು ಇನ್ನೂ ಕ್ಲಾರಿಟಿ ಇಲ್ಲ. ಆದರೆ ಯಾವ ಪ್ರಾಜೆಕ್ಟ್ ಇರಲಿ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡಿ ಅದನ್ನು ಸಕ್ಸಸ್ಫುಲ್ ಮಾಡ್ಬೋದು. ಅದು ಮಾಡ್ತಾರಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಯಾಕಂದರೆ ಬ್ಯಾಂಗ್ಳೂರ್ ಇಸ್ ಸಿಟಿಂಗ್ ಆನ್ ಎ ರಾಕ್, ಇಟ್ ಈಸ್ ನಾಟ್ ಎ ಸಾಫ್ಟ್ ಸಾಯಿಲ್. ಸೊ ಇವರು ಟನಲ್ ರೋಡ್ ಮಾಡಬೇಕಾದ್ರೆ ಇಟ್ಸ್ ಅ ಪ್ರೆಟಿ ಟಫ್ ಜಾಬ್. ಅಂದರೆ ಅವು ಎಕ್ಸ್ಪರ್ಟ್ಸ್ ಎಲ್ಲ ಕನ್ಸಲ್ಟ್ ಮಾಡಿರ್ತಾರೆ, ನಾವಿಲ್ಲಿ ಕೂತ್ಕೊಂಡು ಕಾಮೆಂಟ್ ಮಾಡೋದು ಸರಿ ಇರಲ್ಲ. ಬಟ್ ದ ಫ್ಯಾಕ್ಟ್ ಏನಂದರೆ ಇಟ್ ಈಸ್ ಎ ಚಾಲೆಂಜಿಂಗ್ ಪ್ರಾಜೆಕ್ಟ್. ಸೊ ಅದಕ್ಕೆ ಇವರು ಮಾಡ್ಬೋದು. ಇನ್ನು ಎಷ್ಟು ವರ್ಷ ಆಗುತ್ತೋ ಅದು ಹೌ ಇಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಬ್ಯಾಂಗ್ಳೂರ್ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಎಷ್ಟು ಜನ ಎಷ್ಟು ವರ್ಷ ಸಫರ್ ಮಾಡಬೇಕು ಫಸ್ಟು ಡ್ಯೂರಿಂಗ್ ದಟ್ ಪ್ರಾಜೆಕ್ಟ್ ಟೈಮ್. ಸೊ ಬಟ್ ಅವರು ಮಾಡಿದ್ರೆ ಯಾವ ಪ್ರಾಜೆಕ್ಟ್ ಅವರು ಕನ್ಸೀವ್ ಮಾಡಿ ಅನೌನ್ಸ್ ಮಾಡಿ ಅದನ್ನು ಮಾಡಿದ್ರೆ ಇಟ್ ಈಸ್ ಗುಡ್. ಸ್ವಲ್ಪ ಜಾಸ್ತಿ ಕಾಸ್ಟ್ ಆದರೂ ಕಡಿಮೆ ಕಾಸ್ಟ್ ಆದರೂ ಸ್ವಲ್ಪ ಡಿಲೇ ಆದರೂ ಬಟ್ ಅವರು ಲಾಟ್ ಆಫ್ ಪ್ರಾಜೆಕ್ಟ್ಸ್ ಡೋಂಟ್ ಟೇಕ್ ಆಫ್ ದ ಗ್ರೌಂಡ್ ಅಟ್ ಆಲ್. ಅದೇ ಬಂದಿರೋದು ತೊಂದರೆ ಆಗೋದು. ಇವಾಗ ಪ್ರೆಸೆಂಟ್ ಸಿಚುವೇಶನ್ ಬ್ಯಾಂಗ್ಳೂರಲ್ಲಿ ಏನಿದ್ರೆ ದೇರ್ ಈಸ್ ಅ ಸರ್ಟನ್ ಲೆವೆಲ್ ಆಫ್ ಡೆಸ್ಪರೇಷನ್ ಬಂದುಬಿಟ್ಟಿದೆ ಬ್ಯಾಂಗ್ಳೂರಿಯನ್ಸ್ಗೆ. ಅವ್ರು ಸೊ ಅದರಿಂದ ಇವ್ರು ಏನು ಹೇಳಿದ್ರು ಸರಿಯಪ್ಪ ಇದಾದರೆ ಸರಿ ಅಂತ ಒಂದು ಬಂದಿದೆ. ಅದಿಲ್ಲದೆ ಇನ್ನೊಂದು ಒನ್ ಮೋರ್ ಪ್ರಾಜೆಕ್ಟ್ ಆಲ್ಸೋ ಹೀ ಈಸ್ ಟಾಕಿಂಗ್ ಅಬೌಟ್ ಈಸ್ ದಟ್ ಥರ್ಡ್ ರಿಂಗ್ ರೋಡ್ ಏನೋ ಮಾಡಬೇಕು ಅಂತಿದ್ದಾರೆ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಗುಡ್. ಬಟ್ ರೆಫರಲ್ ರಿಂಗ್ ರೋಡ್ ಅನ್ನು ಮಾಡ್ತೀವಿ ಅಂತ ಹೇಳಿದರು. ಹೌದು, ಅದು ಎಷ್ಟವರೆಗೂ ಇವಾಗ ಇನ್ನೊಂದು ದೇವನಹಳ್ಳಿಯಿಂದ 13ರಲ್ಲಿ ಸಿದ್ದರಾಮಯ್ಯವ್ರ ಬಜೆಟ್ನಲ್ಲಿ ಅವರ ಫಸ್ಟ್ ಇದರಲ್ಲಿ ಅದು ಬರುತ್ತೆ, ಅದರಲ್ಲಿ
ಜೈಕಾದ ಮೂಲಕವಾಗಿ ನಾವು ಇದರ ಅಧ್ಯಯನ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಜಪಾನ್ನ ಸಹಯೋಗದೊಂದಿಗೆ ನಾವು ಈ ಪ್ರಾಜೆಕ್ಟ್ ಅಧ್ಯಯನ ಮಾಡ್ತೀವಿ 2013ರಲ್ಲಿ ಹೇಳ್ತಾರೆ. ಆ್ಯಂಡ್ ಅವ್ರಿಗಿಂತ ಮೊದಲು ಬಿಜೆಪಿ ಸರ್ಕಾರವು ಕೂಡ ಅದನ್ನೇ ಹೇಳಿತ್ತು, 12ರಲ್ಲೂ ಅದನ್ನೇ ಹೇಳಿತ್ತು ಬಿಜೆಪಿ ಸರ್ಕಾರ. ಅದು ಸಿದ್ದರಾಮಯ್ಯ ನಮ್ಮ ರಾಜ್ಯದಲ್ಲಿ ಅದೇನೋ ಗೊತ್ತಿಲ್ಲ, ನಮ್ಮದು ಇಂಪ್ಲಿಮೆಂಟೇಷನ್ ಸಿಕ್ಕಾಪಡೆ ಪ್ರಾಬ್ಲಮ್ ಇದೆ. ಬಟ್ ಇವಾಗ ಈ ಬಡ್ಜೆಟಲ್ಲಿ ನೋಡಿದ್ರೆ ಹೋದ ಬಡ್ಜೆಟಲ್ಲಿ ಇಲ್ದಿರೋ ಐಟಮ್ಸು ಇವರು ಇನ್ಕ್ಲೂಡ್ ಮಾಡಿದ್ದಾರೆ. ನಮ್ಮ ಹತ್ರ ಸರ್ಕಾರದಲ್ಲಿ ಹೌ ಮಚ್ ಈಸ್ ಅವರ್ ಬ್ಯಾಂಡ್ ವಿಡ್ತ್ ಟು ಅಂಡರ್ಸ್ಟ್ಯಾಂಡ್ ದಿಸ್, ಇದನ್ನು ಇಂಪ್ಲಿಮೆಂಟ್ ಮಾಡಿ ಅಷ್ಟು ಕೆಪಾಸಿಟಿ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ನೋಡಿ, ಇವಾಗ ದೇ ಆರ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಅಲೋಕೇಶನ್ ಫಾರ್ IT ಪಾಲಿಸಿ, 50 crores ಫಾರ್ ಅಪ್ಲೈಡ್ AI ಆ್ಯಂಡ್ ಅನದರ್ 48 ಕ್ವಾಂಟಮ್ ರಿಸರ್ಚ್. ಕ್ವಾಂಟಮ್ ರಿಸರ್ಚ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಜೊತೆಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ದಟ್ ವಿಲ್ ವರ್ಕೌಟ್. ಅದೇ ಇನ್ನೊಂದು 50 crores ಫಾರ್ ಸೆಂಟರ್ ಫಾರ್ ಅಪ್ಲೈಡ್ AI ಫಾರ್ ಟೆಕ್ ಸೊಲ್ಯೂಷನ್ಸ್ ಅಂತ. ಇವೆಲ್ಲ ಚೆನ್ನಾಗಿದೆ, ಕೇಳಲಿಕ್ಕೆ ಚೆನ್ನಾಗಿದೆ. ಬಟ್ ಮೈ ಕ್ವಶನ್ ಈಸ್ ಹೌ ಫಾರ್ ಗೌರ್ಮೆಂಟ್ ಹ್ಯಾಸ್ ದ ಕೇಪಬಿಲಿಟಿ ಟು ಡೂ ಸಚ್ ಪ್ರಾಜೆಕ್ಟ್ಸ್ ಅಂತ ಒಂದು ಬರುತ್ತೆ. ಆಮೇಲೆ ಒಂದು ಸ್ಮಾಲ್ ಐಟಮ್ ಇದೆ, ಫ್ರೀ ಎಲೆಕ್ಟ್ರಿಸಿಟಿ ಫಾರ್ ಅಪ್ ಟು 10 HP ಟು ಲೂಮ್ಸ್ ಅಂತ. ಹ್ಯಾಂಡ್ಲೂಮ್ಸಲ್ಲಿ ದೇ ಯೂಸ್ ಲಿಟ್ಲ್ ಅಮೌಂಟ್ ಆಫ್ ಪವರ್, ಅದಕ್ಕೆ ಕೊಡಬೇಕಂತ. ಅದು ಐ ಥಿಂಕ್ ದಟ್ಸ್ ಅ ಗುಡ್ ಥಿಂಗ್, ಬಿಕಾಸ್ ಯು ಹ್ಯಾವ್ ಟು ಎಂಕರೇಜ್ ಸ್ಮಾಲ್ ಬಿಸ್ನೆಸ್ ಪೀಪಲ್. ಅದು ಮಾಡಿದ್ದಾರೆ. ಸೊ ಇನ್ನೊಂದು MSME ನ್ಯೂ ಪಾಲಿಸಿ ತರ್ತೀನಿ ಅಂತ ಹೇಳಿದ್ದಾರೆ. ದಟ್ಸ್ ಆಲ್ಸೋ ಗುಡ್. ಪಾಲಿಸಿ ಬಂದಾಗಲೆಲ್ಲ ಏನಾಗಿದೆ? ಒಳ್ಳೆ ಪ್ರಶ್ನೆ. ಅಂದರೆ ಹೊಸ ಪಾಲಿಸಿ ಬಂದಿದೆ ಅಂತ ಹೊಸ ಪಾಲಿಸಿ, ಬಟ್ ಅಟ್ಲೀಸ್ಟ್ ಅವ್ರು ಕೂತ್ಕೊಂಡು ಹೊಸ ಪಾಲಿಸಿ ಮಾಡಬೇಕಾದ್ರೆ ದೇ ವಿಲ್ ಕನ್ಸಲ್ಟ್ ಆಲ್ ದ ಸ್ಟೇಕ್ ಹೋಲ್ಡರ್ಸ್ ಕನ್ಸಲ್ಟ್ ಮಾಡಿ ಅಟ್ಲೀಸ್ಟ್ ಸಮಥಿಂಗ್ ನ್ಯೂ ಏನಾದರೂ ಬಂದರೆ ಸಮಥಿಂಗ್ ವಿಲ್ ಬಿ ದೇರ್ ಅಂತ ಅನಿಸುತ್ತೆ. ಸೊ ಓವರಾಲ್ ಮೋರ್ ಆಫ್ ಅ ಸ್ಟೇಟಸ್ ಕೋ ಎಕ್ಸೆಪ್ಟ್ ಸಮ್ ಇದು ಮಾಡಿದ್ದಾರೆ, ಸ್ವಿಚಿಂಗ್ ಮಾಡಿದ್ದಾರೆ ಈ ಕಡೆಯಿಂದ ಆ ಕಡೆ ಅಂತ